ಮನೆಗೆ ಬಂದ ತಕ್ಷಣ ಧೃತಿ ನೇರವಾಗಿ ಕಿಚನ್ಗೆ ಹೋಗಿ ಅಮ್ಮ ಸುಮಾ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಇಡೀ ದಿನದ ಸೈಬರ್ ಕ್ರೈಮ್ ಹೈ ಡ್ರಾಮಾ ಮತ್ತು ಶೌರ್ಯನ ಆಫೀಸ್ ಕ್ಲಾಶ್ನಿಂದ ಅವಳ ಮನಸ್ಸು ಸಂಪೂರ್ಣವಾಗಿ ಸುಸ್ತಾಗಿತ್ತು. ಅಮ್ಮ, ಇವತ್ತು ಆಫೀಸ್ನಲ್ಲಿ ತುಂಬ ದೊಡ್ಡ ವಿಷಯ ನಡೀತು ಅಮ್ಮ ಎನ್ನುತ್ತಾ ಸಿದ್ಧಾರ್ಥ್ ವರ್ಧನ್ ಮಾಡಿದ ಮೋಸ, ತಾನು ಸಿಸ್ಟಮ್ ಹ್ಯಾಕಿಂಗ್ ಸ್ಟಾಪ್ ಮಾಡಿ ತನ್ನ ಕ್ಷಮೆ ಕೇಳಿ ಸಂಪೂರ್ಣ ಕಥೆಯನ್ನು ಯಾವುದೇ ಮುಚ್ಚುಮರೆ ಇಲ್ಲದೆ ಅಮ್ಮನಿಗೆ ವಿವರವಾಗಿ ಹೇಳಿದಳು. ಸುಮಾ ಅವರು ನಿಟ್ಟುಸಿರು ಬಿಟ್ಟು ಮಗಳ ತಲೆಯನ್ನು ಸವರುತ್ತಾ ಹೇಳಿದರು, ನೋಡಿದ್ಯಾ ಮಗಳೇ, ನಾನು ಮೊದಲೇ ಹೇಳಲಿಲ್ಲವೇ, ಸತ್ಯ ಮತ್ತು ಶ್ರಮಕ್ಕೆ ಯಾವತ್ತೂ ಜಯ ಸಿಕ್ಕೇ ಸಿಗುತ್ತೆ. ಶೌರ್ಯವರ್ಧನ್ ಅಷ್ಟೊಂದು ದೊಡ್ಡ ಬಿಸ್ನೆಸ್ ಟೈಕೂನ್ ಆಗಿದ್ದರೂ ಇಡೀ ಆಫೀಸ್ ಮುಚ್ಚಿದ ಮೇಲೆ ತನ್ನ ಈಗೋ ಪಕ್ಕಕ್ಕಿಟ್ಟು ನಿನ್ನ ಹತ್ತಿರ ಸಾರಿ ಕೇಳಿದ್ದಾನೆ ಅಂದರೆ ಅವನಲ್ಲಿ ಕನಿಷ್ಠ ಮನುಷ್ಯತ್ವ ಮತ್ತು ತಪ್ಪು ಒಪ್ಪಿಕೊಳ್ಳುವ ದೊಡ್ಡ ಗುಣ ಇನ್ನೂ ಜೀವಂತವಾಗಿದೆ ಅಂತ ಅರ್ಥ. ಇನ್ಮೇಲೆ ಅವನ ಮೇಲಿರೋ ಕೋಪವನ್ನು ಸ್ವಲ್ಪ ಕಮ್ಮಿ ಮಾಡ್ಕೋ ಮಗಳೇ. ಧೃತಿ ಅಮ್ಮನ ಮಡಿಲಲ್ಲಿ ತಲೆ ಇಟ್ಟುಕೊಂಡಳು, ಕಣ್ಣು ಮುಚ್ಚಿದಳು. ಗೊತ್ತು ಅಮ್ಮ, ಆದರೂ ಅವನ ಆ ಗಂಭೀರ ಮುಖ ನೆನಪಾದರೆ ನನಗೆ ಯಾಕೋ ಒಂಥರ ಆತಂಕವಾಗುತ್ತದೆ. ಮುಂದಿನ ಹೆರಿಟೇಜ್ ಪ್ರಾಜೆಕ್ಟ್ನಲ್ಲಿ ಇನ್ನೂ ಏನೇನು ಸವಾಲುಗಳು ಕಾದಿದೆಯೋ ಭಗವಂತನೇ ಬಲ್ಲ ಎಂದು ನಿಟ್ಟುಸಿರು ಬಿಟ್ಟಳು. ರಾತ್ರಿ ಊಟ ಮುಗಿಸಿ ಧೃತಿ ಮಲಗಿದಾಗ ಮತ್ತದೇ ಕರಾಳ ಕನಸು ಅವಳ ಕಣ್ಣೆದುರು ಬಂತು. ಅದೇ ಕತ್ತಲೆಯ ಕಾಡು, ಅದೇ ಒಣಗಿದ ಎಲೆಗಳ ಸದ್ದು. ಧೃತಿ ಪ್ರಾಣಭಯದಿಂದ ಓಡುತ್ತಿದ್ದಾಳೆ. ಅವಳ ಹಿಂದೆ ಕಪ್ಪು ಕೋಟು ಧರಿಸಿದ ಆ ಬೃಹತ್ ಆಕಾರದ ವ್ಯಕ್ತಿ ಬೆನ್ನಟ್ಟುತ್ತಿದ್ದಾನೆ. ಅವಳು ಮರದ ಬುಡದಲ್ಲಿ ಬಿದ್ದು ಪ್ಲೀಸ್ ನನ್ನನ್ನು ಬಿಟ್ಬಿಡು ಎಂದು ಕಿರುಚುತ್ತಿದ್ದಾಳೆ. ಆ ವ್ಯಕ್ತಿ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ತನ್ನ ಕಡೆಗೆ ಎಳೆಯುತ್ತಾನೆ. ಆದರೆ ಈ ಬಾರಿ ಕತ್ತಲೆಯಲ್ಲಿ ಆ ವ್ಯಕ್ತಿಯ ಮುಖ ಸ್ಪಷ್ಟವಾಗಿ ಕಾಣಿಸ್ತದೆ. ಆ ಕಣ್ಣುಗಳು ಬೇರೆ ಯಾರದ್ದೂ ಅಲ್ಲ, ಸ್ವತಃ ಶೌರ್ಯವರ್ಧನ್ ಮುಖ. ಅಮ್ಮ, ಧೃತಿ ಬೆವರುತ್ತಾ ಹಾಸಿಗೆಯಿಂದ ತಟ್ಟನೆ ಎದ್ದು ಕುಳಿತುಕೊಂಡಳು. ಅವಳ ಹೃದಯ ಬಡಿತ ತಾರಕಕ್ಕೇರಿತ್ತು. ಯಾಕೆ ಆ ಕನಸಿನ ವ್ಯಕ್ತಿ ಶೌರ್ಯನ ಥರಾನೇ ಕಾಣಿಸ್ತಿದ್ದಾನೆ? ಇದೇನು ಕಾಕತಾಳೀಯವೋ ಅಥವಾ ನನ್ನ ಲೈಫ್ನಲ್ಲಿ ನಡೆಯಲಿರುವ ಯಾವುದೋ ದೊಡ್ಡ ಅಪಾಯದ ಮುನ್ಸೂಚನೆಯೋ ಎಂದು ಧೃತಿ ಕಿಟಕಿಯ ಹೊರಗೆ ನೋಡುತ್ತಾ ಯೋಚಿಸತೊಡಗಿದಳು. ಮಾರನೇ ದಿನ ಬೆಳಿಗ್ಗೆ ಧೃತಿ ಆಫೀಸ್ಗೆ ಬಂದಾಗ 50ನೇ ಮಹಡಿಯ ಡೆಸ್ಕ್ ಮೇಲೆ ಒಂದು ಹೊಸ ಅಫಿಷಿಯಲ್ ಆರ್ಡರ್ ಲೆಟರ್ ಇತ್ತು. ಅದನ್ನು ಓದಿದ ತಕ್ಷಣ ಧೃತಿಯ ಕಣ್ಣುಗಳು ಅರಳಿದವು. ಅದರಲ್ಲಿ ಬರೆಯಲಾಗಿತ್ತು, ಹೆರಿಟೇಜ್ ರಿಸಾರ್ಟ್ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಪ್ರಿಲಿಮಿನರಿ ಸೈಟ್ ಸರ್ವೆಗಾಗಿ ಅಸಿಸ್ಟೆಂಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಧೃತಿ ಹೆಗಡೆ ಮತ್ತು ಸಿಇಒ ಶೌರ್ಯವರ್ಧನ್ ಇಂದಿನಿಂದ 3 ದಿನಗಳ ಕಾಲ ಬೆಂಗಳೂರಿನ ಹೊರವಲಯದ ಬಿಡದಿ ಬಳಿ ಇರುವ ಫಾರೆಸ್ಟ್ ಸೈಟ್ಗೆ ಖುದ್ದಾಗಿ ಭೇಟಿ ನೀಡಬೇಕಾಗಿದೆ. ಇದು ಕಂಪನಿಯ ಕಡ್ಡಾಯ ಆದೇಶ. ಧೃತಿ ಲೆಟರ್ ಹಿಡಿದು ಶಾಕ್ನಲ್ಲಿ ನಿಂತಿರುವಾಗಲೇ ಲಿಫ್ಟ್ ಬಾಗಿಲು ತೆರೆದು ಶೌರ್ಯವರ್ಧನ್ ತನ್ನ ಎಂದಿನ ರಾಯಲ್ ಗತ್ತಿನಲ್ಲಿ ಒಳಗೆ ಹೆಜ್ಜೆ ಇಟ್ಟನು. ಅವನು ಧೃತಿಯ ಮುಂದೆ ಬಂದು ನಿಂತು ತನ್ನ ಸನ್ ಗ್ಲಾಸ್ ತೆಗೆದು ಕಣ್ಣು ಮಿಟುಕಿಸಿದೆಯೇ ಹೇಳಿದ, ಧೃತಿ ಹೆಗ್ಡೆ, ಲೆಟರ್ ಓದಿದ್ಯಾ ಅನ್ಕೊಳ್ತೀನಿ. ಪ್ಯಾಕ್ ಯುವರ್ ಬ್ಯಾಗ್ಸ್. ಮುಂದಿನ 3 ದಿನ ನೀನು ಮತ್ತು ನಾನು ಆ ಕಾಡಿನ ಸೈಟ್ನಲ್ಲೇ ಇರಬೇಕಾಗತ್ತೆ. ಅಲ್ಲಿ ಇಂಟರ್ನೆಟ್ ಇರಲ್ಲ, ಫೋನ್ ನೆಟ್ವರ್ಕ್ ಇರಲ್ಲ, ಬರೀ ನೀನು, ನಾನು ಮತ್ತು ಆ ದಟ್ಟವಾದ ಕಾಡು. ಜಸ್ಟ್ ಗೆಟ್ ರೆಡಿ ಇನ್ 10 ಮಿನಿಟ್ಸ್. ಧೃತಿಯ ಇಡೀ ಮೈ ನಡುಗಿತು. ಅವಳಿಗೆ ನಿನ್ನೆ ರಾತ್ರಿ ಬಿದ್ದ ಆ ಭಯಾನಕ ಕಾಡಿನ ಕನಸು ನೆನಪಿಗೆ ಬಂತು. ಅಫಿಷಿಯಲ್ ಆರ್ಡರ್ ಲೆಟರನ್ನು ಕೈಯಲ್ಲಿ ಹಿಡಿದು ಧೃತಿ ಜಾಗೃತದಲ್ಲೇ ಮರಗಟ್ಟಿದಂತೆ ನಿಂತಿದ್ದಳು. ಬಿಡದಿಯ ಫಾರೆಸ್ಟ್ ಸೈಟ್ ಸರ್ವೆ. ಅದು 3 ದಿನಗಳ ಕಾಲ ಇಂಟರ್ನೆಟ್, ಫೋನ್ ನೆಟ್ವರ್ಕ್ ಇಲ್ಲದ ದಟ್ಟವಾದ ಕಾಡಿನಲ್ಲಿ ಸ್ವತಃ ಸಿಇಒ ಶೌರ್ಯವರ್ಧನ್ ಜೊತೆ ಇರಬೇಕಾದ ಅನಿವಾರ್ಯತೆ. ಧೃತಿ, ಏನಿದು? ನೀನು ಆ ಹಿಟ್ಲರ್ ಜೊತೆ 3 ದಿನ ಕಾಡಿಗೆ ಹೋಗಬೇಕಾ? ಭವ್ಯ ಇಂಟರ್ನ್ ಸೆಕ್ಷನ್ನಿಂದ ಓಡೋಡಿ ಬಂದು ಧೃತಿಯ ಹೆಗಲು ಹಿಡಿದು ಜಾಡಿಸಿದಳು. ಇಡೀ ಆಫೀಸ್ ಫ್ಲೋರ್ನಲ್ಲೇ ಜನ ಕೆಲಸ ಬಿಟ್ಟು ಇವರನ್ನೇ ನೋಡುತ್ತಿದ್ದರು. ಸಂತು ತನ್ನ ಎಂದಿನ ತರಲೆ ಮುಖ ಹೊತ್ತು ಮೆಲ್ಲಗೆ ಸಾರಿ ಬಂದ. ಮೈ ಗಾಡ್ ಧೃತಿ ಮೇಡಮ್, ಇದೇನಿದು? ಶೌರ್ಯ ಸರ್ ನಿಮ್ಮನ್ನು ನೇರವಾಗಿ ಕಾಡಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಆಫೀಸ್ ಹಿಸ್ಟರಿಯಲ್ಲೇ ಇಂಥದ್ದು ನಡೆದಿಲ್ಲ. ಅಲ್ಲಿ ಏನಾದರೂ ನೆಟ್ವರ್ಕ್ ಇಲ್ಲದೆ ನೀವಿಬ್ಬರೇ ಸಿಕ್ಕಿ ಹಾಕಿಕೊಂಡ್ರೆ ಆಹಾ, ಒಂಥರ ಸಿನಿಮಾ ಶೂಟಿಂಗ್ ಥರನೇ ಇರುತ್ತೆ ಅಲ್ವಾ? ಧೃತಿ ಸಂತುನನ್ನು ಕೋಪದಿಂದ ದಿಟ್ಟಿಸಿ, ಸಂತು ಸರ್, ತಮಾಷೆ ನಿಲ್ಲಿಸಿ ಪ್ಲೀಸ್. ನನಗಿಲ್ಲಿ ಉಸಿರೇ ನಿಂತು ಹೋದ ಹಾಗಿದೆ. ನಿನ್ನೆ ರಾತ್ರಿಯಷ್ಟೇ ಅವನು ಸಾರಿ ಕೇಳಿದ ಅಂತ ನಾನು ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ದೆ. ಇವತ್ತು ಬೆಳಿಗ್ಗೆ ಬರುವಷ್ಟರಲ್ಲಿ ಈ ಬಾಂಬ್ ಹಾಕಿದ್ದಾನೆ. ನನಗೆ ಯಾಕೋ ಆ ಕಾಡಿನ ಹೆಸರು ಕೇಳಿದ್ರೇನೆ ನಿನ್ನೆ ಬಿದ್ದ ಆ ಕನಸು ನೆನಪಾಗಿ ಮೈಯೆಲ್ಲ ನಡುಕುತ್ತೆ ಎಂದಳು ಧ್ವನಿ ತಗ್ಗಿಸಿ. ಭವ್ಯ ಧೃತಿಯನ್ನು ಪ್ಯಾಂಟ್ರಿ ರೂಮ್ನ ಮೂಲೆಗೆ ಕರೆದುಕೊಂಡು ಹೋಗಿ ಅವಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಧೃತಿ, ಜೋಕ್ ಪಕ್ಕಕ್ಕಿಡು. ಶೌರ್ಯವರ್ಧನ್ ಬಿಸ್ನೆಸ್ನಲ್ಲಿ ಎಷ್ಟೇ ಸ್ಟ್ರಿಕ್ಟ್ ಆಗಿದ್ರೂ ಹೆಣ್ಮಕ್ಳ ವಿಷಯದಲ್ಲಿ ಅವನ ಕ್ಯಾರೆಕ್ಟರ್ ಬಗ್ಗೆ ಆಫೀಸ್ನಲ್ಲಿ ಯಾರೂ ತಪ್ಪು ಮಾತಾಡಲ್ಲ.
ಆದರೆ ಅವನ ಆ ಕೋಪ ಆ್ಯಟಿಟ್ಯೂಡ್ ಇದೆಯಲ್ಲ, ಕಾಡಿನಲ್ಲಿ ನೀನೇನಾದರೂ ಸಣ್ಣ ತಪ್ಪು ಮಾಡಿದ್ರು ನಿನ್ನನ್ನು ಅಲ್ಲೇ ಮರಕ್ಕೆ ಕಟ್ಟಿ ಹಾಕಿ ಬಂದರೂ ಆಶ್ಚರ್ಯ ಇಲ್ಲ. ಜಾಗ್ರತೆಯಾಗಿ ಇರು. ನಿನ್ನ ಹತ್ರ ಒಂದು ಎಮರ್ಜೆನ್ಸಿ ಪವರ್ ಬ್ಯಾಂಕ್ ಮತ್ತು ಪೆಪ್ಪರ್ ಸ್ಪ್ರೇ ಇಟ್ಕೋ ಎಂದು ಗೆಳತಿಗೆ ಅಪ್ಪಟ ಆತಂಕ ವ್ಯಕ್ತಪಡಿಸಿದಳು. ಧೃತಿ ಸಮಾಧಾನ ನಿಟ್ಟುಸಿರು ಬಿಟ್ಟು, ಗೊತ್ತು ಭವ್ಯ, ಆದರೆ ಇದು ಕಂಪನಿಯ ಆರ್ಡರ್. ನಾನು ಇಲ್ಲ ಅಂದರೆ ಅಜ್ಜಿ ಕೊಟ್ಟ ಜವಾಬ್ದಾರಿಯಿಂದ ನಾನೇ ಹಿಂದೆ ಸರಿದ ಹಾಗೆ ಆಗುತ್ತೆ. ಶೌರ್ಯನಿಗೆ ನಾನೊಬ್ಬಳು ಸೋಮಾರಿ ಥರ ಕಾಣೋಕೆ ಇಷ್ಟವಿಲ್ಲ. ನಾನಿವತ್ತು ಹೋಗ್ತೀನಿ ಎಂದು ತನ್ನ ಛಲವನ್ನು ಪ್ರದರ್ಶಿಸಿದಳು. ಮಧ್ಯಾಹ್ನ ಸೈಟ್ಗೆ ಹೊರಡುವ ಮುನ್ನ ಧೃತಿ ಮನೆಗೆ ಬಂದು ತನ್ನ ಬಟ್ಟೆಗಳ ಬ್ಯಾಗ್ ಪ್ಯಾಕ್ ಮಾಡಿಕೊಳ್ಳುತ್ತಿದ್ದಳು. ಸುಮಾ ಅವರು ಕಿಚನ್ನಲ್ಲಿ ಮಗಳಿಗಾಗಿ ಪ್ರಯಾಣದಲ್ಲಿ ತಿನ್ನಲು ಒಣ ಹಣ್ಣುಗಳು ಮತ್ತು ಕೆಲವು ತಿಂಡಿಗಳನ್ನು ಡಬ್ಬಿಗೆ ತುಂಬುತ್ತಿದ್ದರು. ಲಡ್ಡು, ಕಾಡು ಅಂದಮೇಲೆ ಅಲ್ಲಿ ಸೊಳ್ಳೆಗಳು, ಕೀಟಗಳು ಜಾಸ್ತಿ ಇರುತ್ತೆ. ಈ ಓಡೋಮಾಸ್ ಕ್ರೀಮ್ ಇಟ್ಕೋ, ಮತ್ತೆ ಅಲ್ಲಿ ಸರಿಯಾದ ಸಮಯಕ್ಕೆ ಊಟ ಸಿಗುತ್ತೋ ಇಲ್ವೋ ಈ ಕಜ್ಜಾಯ ಮತ್ತು ಬಿಸ್ಕೆಟ್ ಪ್ಯಾಕ್ ಒಳಗಿಟ್ಟಿರು ಎಂದು ಸುಮಾ ಮಗಳ ಆರೋಗ್ಯದ ಬಗ್ಗೆ ಅತಿಯಾದ ಕಾಳಜಿ ವಹಿಸುತ್ತಿದ್ದರು. ಧೃತಿ ಅಮ್ಮನ ಹತ್ತಿರ ಬಂದು ಅವರ ಹೆಗಲ ಮೇಲೆ ಕೈ ಇಟ್ಟಳು. ಅಮ್ಮ, ನಾನು 3 ದಿನಕ್ಕೆ ಹೋಗ್ತಿರೋದು, ಇಡೀ ವರ್ಷಕ್ಕಲ್ಲ. ನೀನು ಯಾಕೆ ಇಷ್ಟೊಂದು ಟೆನ್ಷನ್ ತಗೊಳ್ತಿದ್ದೀಯಾ? ನನ್ನ ಆರೋಗ್ಯಕ್ಕೆ ಏನೂ ಆಗಲ್ಲ. ನೀನು ನಿನ್ನ BP ಮಾತ್ರೆಗಳನ್ನು ಸರಿಯಾದ ಸಮಯಕ್ಕೆ ತಗೋ, ಸರಿನಾ? ನಾನು ಫೋನ್ ನೆಟ್ವರ್ಕ್ ಸಿಕ್ಕಾಗಲೆಲ್ಲ ನಿನಗೆ ಮೆಸೇಜ್ ಮಾಡ್ತೀನಿ ಎಂದಳು. ಸುಮಾ ಮಗಳ ಮುಖವನ್ನು ಪ್ರೀತಿಯಿಂದ ಸವರಿ, ನಿನ್ನ ಜೊತೆ ಶೌರ್ಯವರ್ಧನ್ ಇರ್ತಾರೆ ಅಲ್ವಾ ಮಗಳೇ? ಅವರು ಎಷ್ಟೇ ಕೋಪಿಷ್ಠನಾಗಿದ್ದರೂ ಒಬ್ಬ ಜವಾಬ್ದಾರಿಯುತ ಮನುಷ್ಯ. ಅವರ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಗಮನ ಇರಲಿ. ದೊಡ್ಡ ದೊಡ್ಡ ಶ್ರೀಮಂತರು ಹೊರಗಿನ ಊಟ ಇಷ್ಟಾಗಿ ತಿನ್ನಲ್ಲ. ಏನಾದರೂ ತೊಂದರೆ ಆದರೆ ಸಹಾಯ ಮಾಡು, ಒಳ್ಳೆಯದಾಗಲಿ ಮಗಳೇ ಎಂದು ಹರಸಿದರು. ಧೃತಿ ಬ್ಯಾಗ್ ಎತ್ತಿಕೊಂಡು ಹೊರಡುವಾಗ ಅವಳ ಮನಸ್ಸಿನಲ್ಲಿ ಅಮ್ಮನ ಆ ಮುಗ್ಧ ಮಾತುಗಳು ಸಮಾಧಾನ ತಂದವು. ಆದರೆ ಶೌರ್ಯವರ್ಧನ್ ಮತ್ತು ತಾನು ಒಂದೇ ಕಾರಿನಲ್ಲಿ 3 ದಿನ ಪ್ರಯಾಣ ಮಾಡಬೇಕು ಎಂಬ ಆಲೋಚನೆ ಬಂದಾಗ ಮತ್ತೆ ಎದೆ ಬಡಿತ ಜೋರಾಯಿತು. ಮಧ್ಯಾಹ್ನ 2:30 ಸರಿಯಾದ ಸಮಯಕ್ಕೆ ಶೌರ್ಯನ ಐಷಾರಾಮಿ ಕಪ್ಪು ರೋಲ್ಸ್ ರಾಯ್ ಕಾರು ಧೃತಿಯ ಮನೆಯ ರಸ್ತೆಯ ತಿರುವಿನಲ್ಲಿ ಬಂದು ನಿಂತಿತ್ತು. ಕಿಟಕಿ ಗಾಜು ಕೆಳಗೆ ಇಳಿದಾಗ ಒಳಗೆ ಕಪ್ಪು ಸನ್ಗ್ಲಾಸ್ ಹಾಕಿಕೊಂಡು ಗಂಭೀರವಾಗಿ ಫೋನ್ನಲ್ಲಿ ಮಾತನಾಡುತ್ತಿದ್ದ ಶೌರ್ಯ ಕಂಡನು. ಇವತ್ತು ಅವನು ಆಫೀಸ್ ಸೂಟ್ ಬದಲಿಗೆ ಬಿಳಿ ಲಿನೆನ್ ಶರ್ಟ್ ಮತ್ತು ಕಡು ನೀಲಿ ಜೀನ್ಸ್ ಧರಿಸಿದ್ದ. ಇದು ಅವನ ರಫ್ ಆ್ಯಂಡ್ ಟಫ್ ಲುಕ್ ಅನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಡ್ರೈವರ್ ಇಳಿದು ಧೃತಿಯ ಬ್ಯಾಗನ್ನು ಡಿಕ್ಕಿಯಲ್ಲಿ ಇಟ್ಟನು. ಧೃತಿ ಹಿಂಬದಿಯ ಸೀಟ್ನಲ್ಲಿ ಬಂದು ಕುಳಿತಳು. ಕಾರು ಬಿಡದಿಯ ಫಾರೆಸ್ಟ್ ರೇಂಜ್ ಕಡೆಗೆ ವೇಗವಾಗಿ ಚಲಿಸಲು ಶುರು ಮಾಡಿತ್ತು. ಮೊದಲ 1 ಗಂಟೆ ಇಬ್ಬರ ನಡುವೆ ಯಾವುದೇ ಸಂಭಾಷಣೆ ಇರಲಿಲ್ಲ. ಕಾರಿನ ಒಳಗೆ ಕೇವಲ ಎಸಿಯ ತಂಪಾದ ಗಾಳಿ ಮತ್ತು ಮೌನ ಮಾತ್ರ ತುಂಬಿತ್ತು. ಶೌರ್ಯ ತನ್ನ ಲ್ಯಾಪ್ಟಾಪ್ನಲ್ಲಿ ಫಾರೆಸ್ಟ್ ಸೈಟ್ನ ನಕ್ಷೆಗಳನ್ನು ಪರಿಶೀಲಿಸುತ್ತಿದ್ದ. ಮೌನ ಮುರಿಯಲೆಂಬಂತೆ ಶೌರ್ಯ ತನ್ನ ಸನ್ಗ್ಲಾಸ್ ತೆಗೆದು ಧೃತಿಯ ಕಡೆ ತಿರುಗಿ ಕಟುವಾದ ಧ್ವನಿಯಲ್ಲಿ ಹೇಳಿದ, ಮಿಸ್ ಧೃತಿ ಹೆಗ್ಡೆ, ನಾವು ಹೋಗ್ತಿರೋದು ಯಾವುದೇ ಪಿಕ್ನಿಕ್ ಅನ್ಕೋಬೇಡ. ಅದು ದಟ್ಟವಾದ ಕಾಡು. ಅಲ್ಲಿ ಲೇಟೆಸ್ಟ್ ಟೆಕ್ನಾಲಜಿ ರೆಸಾರ್ಟ್ ಕಟ್ಟೋದು ನಮ್ಮ ಪ್ಲ್ಯಾನ್. ಅಲ್ಲಿ ರಸ್ತೆ ಇರಲ್ಲ, ಮುಳ್ಳುಗಳು ಜಾಸ್ತಿ ಇರುತ್ತೆ. ನಿನ್ನ ಈ ಸಿಂಪಲ್ ಚೂಡಿದಾರ್ ಸ್ಟೈಲ್ ಅಲ್ಲಿ ನಡೆಯಲ್ಲ. ಕೆಲಸದ ವಿಷಯದಲ್ಲಿ ನೀನು ನನಗೆ ಅಲ್ಲೂ ಅಡ್ಡಿ ಬರಬಾರ್ದು. ಗಾಟ್ ಇಟ್? ಧೃತಿ ಕಿಟಕಿಯ ಹೊರಗೆ ನೋಡುತ್ತಾ ತಿರಸ್ಕಾರದಿಂದ ಉತ್ತರಿಸಿದಳು. ನನಗೆ ಗೊತ್ತು ಸರ್, ನಾನು ಗೋಲ್ಡ್ ಮೆಡಲ್ ತಗೊಂಡಿದ್ದು ಬರೀ AC ರೂಮ್ನಲ್ಲಿ ಕೂತು ಓದೋದಕ್ಕಲ್ಲ. ಕಾಡಿನ ಸೈಟ್ ಸರ್ವೆ ಹೇಗೆ ಮಾಡಬೇಕು ಅಂತ ನನಗೂ ಪ್ರಾಕ್ಟಿಕಲ್ ನಾಲೆಡ್ಜ್ ಇದೆ. ನೀವು ನನ್ನ ಬಟ್ಟೆಯ ಬಗ್ಗೆ ಅಥವಾ ನನ್ನ ಸಾಮರ್ಥ್ಯದ ಬಗ್ಗೆ ಕಾಮೆಂಟ್ ಮಾಡೋದು ನಿಲ್ಲಿಸಿದರೆ ಒಳ್ಳೆಯದು. ಶೌರ್ಯನ ಹುಬ್ಬುಗಳು ಮೇಲೇರಿದವು. ಇನ್ನೂ ಆ್ಯಟಿಟ್ಯೂಡ್ ಕಮ್ಮಿ ಆಗಿಲ್ಲ ಹಾಗಾದರೆ. ನಿನ್ನೆ ರಾತ್ರಿ ಸಾರಿ ಕೇಳಿದ್ದಕ್ಕೆ ನೀನೇನೋ ನನ್ನನ್ನು ಸಾಫ್ಟ್ ಅಂದ್ಕೊಂಡಿದ್ದೀಯಾ ಅನಿಸುತ್ತೆ. ಕಾಡಿನ ಪರಿಸ್ಥಿತಿ ನಿನ್ನ ಈ ಗರ್ವವನ್ನು ಹೇಗೆ ಮುರಿಯುತ್ತೆ ಅಂತ ನಾನು ನೋಡ್ತೀನಿ ಎಂದು ಚುಚ್ಚು ಮಾತು ಆಡಿದ. ನನ್ನದು ಗರ್ವ ಅಲ್ಲ ಸರ್, ಸ್ವಾಭಿಮಾನ ಎಂದು ಧೃತಿ ಮುಖ ತಿರುಗಿಸಿಕೊಂಡಳು. ಇಬ್ಬರ ನಡುವಿನ ಮುನಿಸು ಮತ್ತೊಮ್ಮೆ ತಾರಕಕ್ಕೇರಿತ್ತು. ಸಂಜೆ 4:45 ಆಗುತ್ತಿದ್ದಂತೆ ಕಾರು ಬಿಡದಿಯ ದಟ್ಟವಾದ ಸಂರಕ್ಷಿತ ಅರಣ್ಯ ಪ್ರದೇಶದ ಗೇಟ್ ಒಳಗೆ ಪ್ರವೇಶಿಸಿತು. ರಸ್ತೆಗಳು ಸಂಪೂರ್ಣವಾಗಿ ಮಣ್ಣಿನಿಂದ ಕೂಡಿದ್ದು, ಬೃಹತ್ ಮರಗಳು ಆಕಾಶವನ್ನೇ ಮುಚ್ಚಿದ್ದವು. ಮೊಬೈಲ್ ನೆಟ್ವರ್ಕ್ ಬಾರ್ಗಳು ಒಂದೊಂದಾಗಿ ಮಾಯವಾಗಿ ಕೊನೆಗೆ ನೋ ಸರ್ವಿಸ್ ಎಂದು ತೋರಿಸಿತು. ಕಾರು ರೆಸಾರ್ಟ್ ನಿರ್ಮಾಣವಾಗಬೇಕಿದ್ದ ನಿಗದಿತ ಸೈಟ್ನ ಮಧ್ಯಭಾಗದಲ್ಲಿ ಬಂದು ನಿಂತಿತ್ತು. ಶೌರ್ಯ ಮತ್ತು ಧೃತಿ ಇಬ್ಬರು ಕಾರಿನಿಂದ ಇಳಿದರು. ಕೈಯಲ್ಲಿ ಸರ್ವೆ ಮ್ಯಾಪ್ ಹಿಡಿದು ಧೃತಿ ಮುಂದೆ ನಡೆದರೆ ಶೌರ್ಯ ತಾಂತ್ರಿಕ ಉಪಕರಣಗಳನ್ನು ಹಿಡಿದು ಅವಳನ್ನು ಹಿಂಬಾಲಿಸಿದ್ದನು. ಸುತ್ತಲೂ ಒಣಗಿದ ಎಲೆಗಳ ಮರ್ಮರ ಧ್ವನಿ ಕೇಳಿಸ್ತಿತ್ತು. ಧೃತಿಗೆ ತಟ್ಟನೆ ತನಗೆ ಬೀಳುತ್ತಿದ್ದ ಆ ಕರಾಳ ಕನಸಿನ ನೆನಪಾಗಿ ಮೈ ಜುಮ್ ಎಂದಿತ್ತು. ಸುತ್ತಲಿನ ವಾತಾವರಣ ಇಡೀ ಕನಸಿನ ಕಾಡಿನಂತೆಯೇ ಇತ್ತು.
ಅವಳ ಹೆಜ್ಜೆಗಳು ಸಣ್ಣದಾಗಿ ನಡುಗಿದವು. ಅವಳು ಮ್ಯಾಪ್ ನೋಡುತ್ತಾ ಮುಂದೆ ಹೆಜ್ಜೆ ಇಡುತ್ತಿದ್ದಾಗ ನೆಲದ ಮೇಲಿದ್ದ ಒಣಗಿದ ಬಳ್ಳಿಗಳ ಜಾಲಕ್ಕೆ ಅವಳ ಬಲಗಾಲು ಸಿಕ್ಕಿ ಹಾಕಿಕೊಂಡಿತ್ತು. ಅವಳು ಬ್ಯಾಲೆನ್ಸ್ ತಪ್ಪಿ ಮುಂದಕ್ಕೆ ಬೀಳುವಷ್ಟರಲ್ಲಿ ಧೃತಿ ಶೌರ್ಯ ತಕ್ಷಣ ತನ್ನ ಕೈಯಲ್ಲಿದ್ದ ಉಪಕರಣಗಳನ್ನು ಕೆಳಗಿಟ್ಟು ಮುನ್ನುಗ್ಗಿ ಅವಳ ಸೊಂಟಕ್ಕೆ ಕೈ ಹಾಕಿ ಗಟ್ಟಿಯಾಗಿ ಹಿಡಿದುಕೊಂಡನು. ಧೃತಿಗೆ ಕೆಳಗೆ ಬೀಳಲಿಲ್ಲ. ಆದರೆ ಆ ಇಂಪ್ಯಾಕ್ಟ್ಗೆ ಇಬ್ಬರು ಅತ್ಯಂತ ಹತ್ತಿರವಾಗಿ ನಿಂತಿದ್ದರು. ಶೌರ್ಯನ ಬಲವಾದ ತೋಳುಗಳು ಅವಳನ್ನು ಸಂರಕ್ಷಿಸುವಂತೆ ಆವರಿಸಿದ್ದವು. ಕಾಡಿನ ಆ ತಂಪಾದ ಗಾಳಿಯಲ್ಲಿ ಹಕ್ಕಿಗಳ ಚಿಲಿಪಿಲಿ ಸದ್ದಿನ ನಡುವೆ ಇಬ್ಬರ ಕಣ್ಣುಗಳು ಒಂದನ್ನೊಂದು ತೀವ್ರವಾಗಿ ದಿಟ್ಟಿಸಿದ್ದವು. ಶೌರ್ಯನ ಕಣ್ಣುಗಳಲ್ಲಿ ಸದಾ ಎರ್ತಿದ್ದ ಆ ಅಹಂಕಾರದ ಕೆಂಡ ಕರಗಿ ಅಲ್ಲಿ ಒಂದು ಕ್ಷಣ ಅಪ್ಪಟ ಕಾಳಜಿ ಮತ್ತು ಆತಂಕ ಎದ್ದು ಕಾಣಿಸ್ತಿತ್ತು. ಧೃತಿ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅವಳ ಉಸಿರಾಟ ಶೌರ್ಯನ ಮುಖಕ್ಕೆ ತಾಗುತ್ತಿತ್ತು. ಇಬ್ಬರ ನಡುವಿನ ದ್ವೇಷದ ಜಗತ್ತು ಆ ಒಂದು ಕ್ಷಣ ಆ ಕಾಡಿನ ನಿಶ್ಶಬ್ದದಲ್ಲಿ ಕರಗಿ ಹೋಗಿತ್ತು. ಇದು ಯಾವುದೇ ದೊಡ್ಡ ಬಿಲ್ಡಪ್ ಇರಲಿಲ್ಲ. ಕೇವಲ ಒಬ್ಬ ಮನುಷ್ಯ ಇನ್ನೊಬ್ಬರನ್ನು ಬೀಳದಂತೆ ಕಾಪಾಡಿದ ಅತ್ಯಂತ ಸಹಜ ಹಾಗೂ ಸುಂದರವಾದ ರೊಮ್ಯಾಂಟಿಕ್ ಕ್ಷಣವಾಗಿತ್ತು. ನಿಧಾನವಾಗಿ ಧೃತಿ ತನ್ನನ್ನು ತಾನು ಸರಿಪಡಿಸಿಕೊಂಡಳು. ಹಿಂದೆ ಸರಿದಳು. ಅವಳ ಕೆನ್ನೆಗಳು ತಾನಾಗಿ ಕೆಂಪಾಗಿದ್ದವು. ಶೌರ್ಯ ಕೂಡ ಗಂಭೀರವಾಗಿ ತನ್ನ ಕೈಗಳನ್ನು ಜೇಬಿಗೆ ಹಾಕಿಕೊಂಡು ಮುಖ ತಿರುಗಿಸಿದ. ನೋಡಿ, ನಡೆಯೋಕೆ ಬರಲ್ವಾ? ಕಾಡಿನಲ್ಲಿ ಕಣ್ಣುಗಳು ತಲೆಯಲ್ಲಿ ಇರಬೇಕು, ಮ್ಯಾಪ್ನಲ್ಲಿ ಅಲ್ಲ ಎಂದು ಶೌರ್ಯ ತನ್ನ ಮುನಿಸನ್ನು ಮತ್ತೆ ತೋರ್ಪಡಿಸಿದರು. ಅವನ ಧ್ವನಿಯಲ್ಲಿ ಮೊದಲಿನ ಕಟುತ್ವ ಇರಲಿಲ್ಲ. ಧೃತಿ ಮೆಲ್ಲಗೆ ತನ್ನ ಚೂಡಿದಾರ್ ಸರಿಪಡಿಸಿಕೊಳ್ಳುತ್ತಾ ಥ್ಯಾಂಕ್ ಯು ಸರ್ ಎಂದು ಅತ್ಯಂತ ಕಡಿಮೆ ಧ್ವನಿಯಲ್ಲಿ ಹೇಳಿದಳು. ಅಷ್ಟರಲ್ಲಿ ಆಕಾಶದಲ್ಲಿ ಜೋರಾಗಿ ಗುಡುಗು ಕೇಳಿಸಿತು. ಕತ್ತಲೆ ಸವಾರಿ ಮಾಡುತ್ತಾ ಬರ್ತಿತ್ತು ಮತ್ತು ಮಳೆಯ ಮೊದಲ ಹನಿಗಳು ಮರಗಳ ಎಲೆಗಳ ಮೇಲೆ ಟಪ್ ಟಪ್ ಎಂದು ಬೀಳಲು ಶುರು ಮಾಡಿದವು. ಮಳೆಯ ಹನಿಗಳು ದಟ್ಟವಾಗಿ ಬೀಳುತ್ತಿದ್ದಂತೆ ಕಾಡಿನ ಕತ್ತಲೆ ಮತ್ತಷ್ಟು ಗಾಢವಾಗಿತ್ತು. ಮರಗಳ ಎಲೆಗಳ ಮೇಲೆ ಬೀಳುತ್ತಿದ್ದ ಮಳೆಯ ಸದ್ದು ಇಡೀ ಅರಣ್ಯದಲ್ಲಿ ವಿಚಿತ್ರವಾದ ಗಾಂಭೀರ್ಯವನ್ನು ಸೃಷ್ಟಿಸಿತ್ತು. ಮಳೆ ಜೋರಾಗ್ತಿದೆ, ಮೊದಲು ಇಲ್ಲಿಂದ ನಡೆಯಬೇಕು, ಶೌರ್ಯ ತನ್ನ ಗಂಭೀರ ಧ್ವನಿಯಲ್ಲಿ ಹೇಳುತ್ತಾ ಧೃತಿ ಕೈಯಲ್ಲಿದ್ದ ಮ್ಯಾಪ್ ಕಿತ್ಕೊಂಡು ಮುನ್ನಡೆದ. ಧೃತಿ ತನ್ನ ಚೂಡಿದಾರ್ ವೇಲನ್ನು ತಲೆಗೆ ಹೊದ್ದುಕೊಂಡು ಅವನ ಹಿಂದೆ ಹೆಜ್ಜೆ ಇಟ್ಟಳು. ಸ್ವಲ್ಪ ದೂರ ಸಾಗ್ತಿದ್ದಂತೆ ಮರಗಳ ನಡುವೆ ಒಂದು ಪುಟ್ಟದಾದ ಅತ್ಯಂತ ಆಧುನಿಕವಾಗಿ ವಿನ್ಯಾಸಗೊಳಿಸಲಾದ ವುಡನ್ ಕಾಟೇಜ್ ಕಾಣಿಸಿತು. ಈ ಹೆರಿಟೇಜ್ ರಿಸಾರ್ಟ್ ಪ್ರಾಜೆಕ್ಟ್ ಶೌರ್ಯನಿಗೆ ಅತ್ಯಂತ ಪ್ರತಿಷ್ಠಿತ ಮತ್ತು ವೈಯಕ್ತಿಕವಾಗಿ ಅತಿ ಮುಖ್ಯವಾಗಿದ್ದರಿಂದ ಇದರ ರಹಸ್ಯ ಹಾಗೂ ಕಲ್ಪನೆ ಹೊರಗೆ ಹೋಗಬಾರದೆಂದು ಅವನು ಬೇರೆ ಯಾವುದೇ ಮೂರನೇ ವ್ಯಕ್ತಿಯನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿರಲಿಲ್ಲ. ಕಂಪನಿಯ ಇಂಜಿನಿಯರಿಂಗ್ ತಂಡದ ಮೂಲಕ ಈ ರಹಸ್ಯ ಜಾಗದಲ್ಲಿ ಸಕಲ ಸೌಲಭ್ಯಗಳಿರುವ ಒಂದು ತಾತ್ಕಾಲಿಕ ಮನೆಯನ್ನು ಅವನಿಗಾಗಿಯೇ ನಿರ್ಮಿಸಲಾಗಿತ್ತು. ಅವರು ಆ ಮನೆಯ ಪೋರ್ಟಿಕೋ ತಲುಪುತ್ತಿದ್ದಂತೆ ಶೌರ್ಯ ತನ್ನ ಜೇಬ್ನಿಂದ ರಿಮೋಟ್ ಕೀ ತೆಗೆದು ಬಾಗಿಲು ಅನ್ಲಾಕ್ ಮಾಡಿದ. ಅದೇ ಸಮಯದಲ್ಲಿ ಕಾರನ್ನು ತಂದು ನಿಲ್ಲಿಸಿದ. ಡ್ರೈವರ್ ಕಡೆ ತಿರುಗಿ, ರಾಮು, ನೀನು ಕಾರು ತಗೊಂಡು ಬಿಡದಿ ರೇಂಜ್ ಆಫೀಸ್ ಹತ್ರ ಇರೋ ಗೆಸ್ಟ್ ಹೌಸ್ಗೆ ಹೋಗು. ಇನ್ನು 3 ದಿನ ಇಲ್ಲಿಗೆ ಯಾರೂ ಬರೋದು ಬೇಡ. ನಾನೇ ಫೋನ್ ನೆಟ್ವರ್ಕ್ ಸಿಕ್ಕಾಗ ಕರೆ ಮಾಡ್ತೀನಿ. ಅಲ್ಲಿಯವರೆಗೆ ನೀನು ಅಲ್ಲೇ ಇರು ಎಂದು ಖಡಕ್ಕಾಗಿ ಆರ್ಡರ್ ಮಾಡಿದ. ಡ್ರೈವರ್ ತಲೆ ಅಲ್ಲಾಡಿಸಿ ಕಾರನ್ನು ತಿರುಗಿಸಿಕೊಂಡು ಹೊರಟು ಹೋದ. ಆ ವಿಶಾಲವಾದ ಕಾಡಿನ ಮಧ್ಯೆ ಆ ಪುಟ್ಟ ತಾತ್ಕಾಲಿಕ ಮನೆಯಲ್ಲಿ ಈಗ ಉಳಿದಿದ್ದು ಕೇವಲ ಇಬ್ಬರೇ, ಅಹಂಕಾರಿ ಶೌರ್ಯ ಮತ್ತು ಸ್ವಾಭಿಮಾನಿ ಧೃತಿ. ಮನೆಯೊಳಗೆ ಹೆಜ್ಜೆ ಇಡುತ್ತಿದ್ದಂತೆ ಧೃತಿ ಆಶ್ಚರ್ಯದಿಂದ ಸುತ್ತಲೂ ನೋಡಿದಳು. ಹೊರಗಿನಿಂದ ಹಳ್ಳಿಯ ಶೈಲಿಯ ವುಡನ್ ಹೌಸ್ ಥರ ಕಂಡ್ರು. ಒಳಗಡೆ ಅತ್ಯಾಧುನಿಕ ಕಿಚನ್, 2 ಪ್ರತ್ಯೇಕ ಬೆಡ್ರೂಮ್ಗಳು ಮತ್ತು ಸುರಕ್ಷತೆಗೆ ಬೇಕಾದ ಎಲ್ಲ ವ್ಯವಸ್ಥೆಗಳಿದ್ದವು. ಶೌರ್ಯ ಈ ಪ್ರಾಜೆಕ್ಟ್ಗಾಗಿ ಎಷ್ಟು ಮುನ್ನೆಚ್ಚರಿಕೆ ವಹಿಸಿದ್ದನೆಂದರೆ, ಕಾಡಿನಲ್ಲಿ ಯಾವುದೇ ಅಪಾಯ ಎದುರಾಗಬಾರದೆಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ, ಎಮರ್ಜೆನ್ಸಿ ಟಾರ್ಚ್ಗಳು, ಸೋಲಾರ್ ಪವರ್ ಬ್ಯಾಕಪ್ ಮತ್ತು ಸುರಕ್ಷತಾ ಉಪಕರಣಗಳನ್ನು ಮೊದಲೇ ತರಿಸಿ ಇಟ್ಟಿದ್ದ. ಧೃತಿ ತನ್ನ ಬ್ಯಾಗನ್ನು ಒಂದು ಮೂಲೆಯಲ್ಲಿಟ್ಟು ಮುಖದ ಮೇಲಿದ್ದ ಮಳೆಯ ಹನಿಗಳನ್ನು ಒರೆಸಿಕೊಳ್ಳುತ್ತಾ ನಿಂತಳು. ಶೌರ್ಯ ತನ್ನ ಶರ್ಟ್ನ ಮೇಲಿನ ಬಟನ್ಗಳನ್ನು ಸ್ವಲ್ಪ ಸಡಿಲಗೊಳಿಸುತ್ತಾ ಒಂದು ದೊಡ್ಡ ಎಮರ್ಜೆನ್ಸಿ ಲೈಟ್ ಆನ್ ಮಾಡಿದ. ನೋಡು ಧೃತಿ, ಈ ಪ್ರಾಜೆಕ್ಟ್ ವಿಷಯದಲ್ಲಿ ನಾನು ಯಾವುದೇ ಕಾಂಪ್ರಮೈಸ್ ಮಾಡಿಕೊಳ್ಳಲ್ಲ. ಅದಕ್ಕೆ ಡ್ರೈವರ್ನ ಸಹ ಕಳಿಸಿಬಿಟ್ಟಿದ್ದೀನಿ. ಇಲ್ಲಿ ನಮಗೆ ಡಿಸ್ಟರ್ಬ್ ಮಾಡೋಕ್ಕೆ ಯಾರೂ ಇಲ್ಲ. ಈ 3 ದಿನಗಳಲ್ಲಿ ನಾವಿಬ್ಬರೇ ಇಡೀ ಲೇಔಟ್ ಪ್ಲ್ಯಾನ್ ಫೈನಲ್ ಮಾಡಬೇಕು ಎಂದ ಶೌರ್ಯ ತಣ್ಣಗಿನ ಧ್ವನಿಯಲ್ಲಿ. ಧೃತಿ ನೇರವಾಗಿ ಅವನನ್ನು ನೋಡಿ, ನನಗೂ ಕೆಲಸ ಮುಖ್ಯ ಸರ್. ನನ್ನ ಅಮ್ಮ ನನ್ನನ್ನು ಜವಾಬ್ದಾರಿಯುತವಾಗಿ ಬೆಳೆಸಿದ್ದಾರೆ. ನೀವು ಕೆಲಸದ ವಿಷಯ ಮಾತ್ರ ಮಾತನಾಡಿದರೆ ನನಗೂ ಯಾವುದೇ ತೊಂದರೆ ಇಲ್ಲ ಎಂದಳು. ಅಷ್ಟೇ ಖಡಕ್ಕಾಗಿ. ಶೌರ್ಯಳ ಅವಳ ಕಡೆ ಒಂದು ತೀಕ್ಷ್ಣ ನೋಟ ಬೀರಿ, ಒಳ್ಳೆಯದು, ಆ ಕಡೆ ಇರೋ ರೂಮ್ ನಿನ್ನದು. ಫ್ರೆಶ್ ಅಪ್ ಆಗಿ ಬಾ. ಕಿಚನ್ನಲ್ಲಿ ಎಲ್ಲ ಸಾಮಗ್ರಿಗಳಿದ್ದಾವೆ. ಏನಾದರೂ ಸಿಂಪಲ್ ಆಗಿ ಅಡುಗೆ ಮಾಡು.
ನನಗೆ ಹಸಿವಾಗ್ತಿದೆ ಎಂದು ಆರ್ಡರ್ ಮಾಡುವಂತೆ ಹೇಳಿ ತನ್ನ ರೂಮ್ ಕಡೆ ನಡೆದ. ಧೃತಿ ಅವನ ಬೆನ್ನ ಹಿಂದೆ ಮುಖ ಸುಕ್ಕಿ ಹಿಡಿದು, ಹಿಟ್ಲರ್ ಇಲ್ಲಿಗೂ ಬಂದು ಆರ್ಡರ್ ಮಾಡ್ತಾನೆ, ಆದರೆ ಇವನು ಸುರಕ್ಷತೆಗೆ ಎಲ್ಲ ಐಟಮ್ಸ್ ತಂದಿರೋದನ್ನು ನೋಡಿದರೆ ಬಿಸ್ನೆಸ್ನಲ್ಲಿ ಎಷ್ಟು ಪಕ್ಕಾ ಇದ್ದಾನೆ ಅಂತ ಗೊತ್ತಾಗುತ್ತೆ ಎಂದುಕೊಳ್ಳುತ್ತಾ ತನ್ನ ರೂಮ್ ಕಡೆ ಹೆಜ್ಜೆ ಇಟ್ಲು. ಧೃತಿ ಫ್ರೆಶ್ ಅಪ್ ಆಗಿ ಕಿಚನ್ ಒಳಗೆ ಬಂದಾಗ ಅಲ್ಲಿ ಎಲ್ಲ ತರಹದ ದಿನಸಿ ಸಾಮಗ್ರಿಗಳು, ತರಕಾರಿಗಳು ಅಚ್ಚುಕಟ್ಟಾಗಿ ಬಾಕ್ಸ್ನಲ್ಲಿ ಜೋಡಿಸಲಾಗಿತ್ತು. ಶೌರ್ಯ ತನ್ನ ಜೀನ್ಸ್ ಮತ್ತು ಟೀ ಶರ್ಟ್ ಧರಿಸಿ ಬಂದು ಲಿವಿಂಗ್ ರೂಮ್ನ ಸೋಫಾದ ಮೇಲೆ ಕುಳಿತು ಹಳೆಯ ಸರ್ವೆ ರಿಪೋರ್ಟ್ಸ್ ಓದ್ತಿದ್ದ. ಧೃತಿ ತರಕಾರಿ ಹೆಚ್ಚುತ್ತಾ ಮೆಲ್ಲಗೆ ಕೇಳಿದಳು, ಸರ್, ರಾತ್ರಿ ಊಟಕ್ಕೆ ರೊಟ್ಟಿ ಮತ್ತು ಸಬ್ಜಿ ಮಾಡ್ತೀನಿ, ನಿಮಗೆ ಏನಾದರೂ ಅಲರ್ಜಿ ಇದೆಯಾ? ಶೌರ್ಯ ಪೇಪರ್ನಿಂದ ಕಣ್ಣು ತೆಗೆಯದೆಯೇ, ನನಗೆ ಖಾರ ಜಾಸ್ತಿ ಇರಬಾರ್ದು, ಮತ್ತು ಆಫೀಸ್ ಥರನೇ ಇಲ್ಲೂ ಕೇಳ್ತಿದ್ದೀನಿ, ಅಡುಗೆಯಲ್ಲಿ ಪರ್ಫೆಕ್ಷನ್ ಇರಲಿ ಎಂದ. ಧೃತಿಗೆ ಸಿಟ್ಟು ಬಂತು. ಅವಳು ಚಾಕುವನ್ನು ಟೇಬಲ್ ಮೇಲೆ ಸ್ವಲ್ಪ ಜೋರಾಗಿಯೇ ಇಟ್ಟು, ನೋಡಿ ಶೌರ್ಯವರ್ಧನ್ ಸರ್, ಇದು ಆಫೀಸ್ ಅಲ್ಲ, ಕಿಚನ್. ಇಲ್ಲಿ ನನ್ನದೇ ರೂಲ್ಸ್. ನಿಮಗೆ ಇಷ್ಟ ಬಂದ ಹಾಗೆ ಅಡುಗೆ ಮಾಡೋಕೆ ನಾನಿಲ್ಲಿ ನಿಮ್ಮ ಪರ್ಸನಲ್ ಶೆಫ್ ಅಲ್ಲ. ಇಷ್ಟ ಇದ್ದರೆ ತಿನ್ನಿ, ಇಲ್ಲದಿದ್ದರೆ ಹಸಿವಿನಿಂದ ಮಲಗಿ ಎಂದಳು ನೇರವಾಗಿ. ಶೌರ್ಯ ಸೋಫಾದಿಂದ ಎದ್ದು ಕಿಚನ್ ಕೌಂಟರ್ ಹತ್ರ ಬಂದ. ಅವನು ಧೃತಿಯ ತೀರಾ ಹತ್ತಿರ ಬಂದು ನಿಂತಾಗ ಅವನ 6 ಅಡಿ ಎತ್ತರದ ವ್ಯಕ್ತಿತ್ವದ ಮುಂದೆ ಧೃತಿ ಸಣ್ಣವಳಾಗಿ ಕಂಡರೂ ಅವಳ ಕಣ್ಣುಗಳಲ್ಲಿ ಭಯ ಇರಲಿಲ್ಲ. ನನ್ನ ಎದುರು ನಿಂತು ಇಷ್ಟೊಂದು ಧೈರ್ಯವಾಗಿ ಮಾತನಾಡುವ ನಾಲಿಗೆ ಇಡೀ ಬೆಂಗಳೂರಿನಲ್ಲೇ ಯಾರಿಗೂ ಇರಲಿಲ್ಲ ಧೃತಿ. ನೀನು ಪ್ರತಿ ಸಾರಿಯೂ ನನ್ನ ಈಗೋ ಕೆಣಕ್ತಿದ್ದೀಯ ಎಂದ ಶೌರ್ಯ ಹಲ್ಲು ಕಡಿಯುತ್ತಾ. ಯಾಕಂದರೆ ನಿಮ್ಮ ಈಗೋಗೆ ಬಲಿಯಾಗೋಕೆ ನಾನು ಸಿದ್ಧವಿಲ್ಲ ಸರ್. ನೀವು ತಪ್ಪು ಮಾಡಿದಾಗ ಸಾರಿ ಕೇಳೋಕೆ ಬರುತ್ತೆ, ಅಂದಮೇಲೆ ಬೇರೆಯವರನ್ನು ಮನುಷ್ಯರ ಥರ ನಡೆಸಿಕೊಳ್ಳೋಕ್ಕೂ ಬರಬೇಕು, ಧೃತಿ ಕಣ್ಣು ಮಿಟುಕಿಸದೆ ಹೇಳಿದಳು. ಇಬ್ಬರ ನಡುವೆ ಮತ್ತೆ ದ್ವೇಷದ ಕಿಡಿ ಹತ್ತಿಕೊಳ್ಳುವಷ್ಟರಲ್ಲಿ ಹೊರಗೆ ಜೋರಾಗಿ ಗುಡುಗು ಮಿಂಚು ಸಂಭವಿಸಿ ಮನೆಯ ಒಳಗಿದ್ದ ಲೈಟ್ಸ್ ಇದ್ದಕ್ಕಿದ್ದಂತೆ ಆಫ್ ಆದವು. ಇಡೀ ಮನೆ ಕತ್ತಲೆಯಲ್ಲಿ ಮೊಳಗಿತ್ತು. ಈ ನಮ್ಮ ನೆಚ್ಚಿನ ಹೊಸ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.